ವೆಲ್ಕಮ್ ಟು ಜಾಬ್ ಸರ್ಚ್. ಸ್ಟೇಟ್ ಗವರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಮತ್ತು ಪ್ರೈವೇಟ್ ಕಂಪನಿಯ ಜಾಬ್ಸ್ ಎಲ್ಲಾ ಜಾಬ್ಗಳ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಐಬಿಪಿಎಸ್ ನಲ್ಲಿ ಬೃಹತ್ ಹುದ್ದೆಗಳ ನೇಮಕಾತಿಗೋಸ್ಕರ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್, ರಿಕ್ರೂಟ್ಮೆಂಟ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಆಫೀಸರ್ ಹುದ್ದೆಗಳಿಗೋಸ್ಕರ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು 2 ಪೋಸ್ಟ್ಗಳಿಗೂ ಸಹ ನೀವಿಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆದ್ರೆ ನೀವಿಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗುತ್ತೆ ಅಷ್ಟೇನೆ. ಎಲಿಜಿಬಿಲಿಟಿ ಕ್ರಿಟೇರಿಯಾ ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ. ನ್ಯಾಷನಾಲಿಟಿ, ಸಿಟಿಸನ್ಶಿಪ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ನಂತರ ಏಜ್ ಇಲ್ಲಿ ಕೊಟ್ಟಿದ್ದಾರೆ. ಸೀನಿಯರ್ ಮ್ಯಾನೇಜರ್ ಎಬೋ 21 ಇಯರ್, ಬಿಲೋ 40 ಇಯರ್ಸ್ ಇಲ್ಲಿ ಇರಬೇಕು. ನಂತರ ಮ್ಯಾನೇಜರ್ ಆಫೀಸರ್ ಎಬೋ 21 ಇಯರ್, ಬಿಲೋ 32 ಇಯರ್ಸ್ ಇಲ್ಲಿ ಕೇಳಿದ್ದಾರೆ. ಡೇಟ್ ನೀವಿಲ್ಲಿ ನೋಡ್ಕೋಬಹುದು. ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ 18 ಇಯರ್ಸ್ ಟು ಬಿಲೋ 30 ಇಯರ್ಸ್. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಬಿಟ್ವೀನ್ 18 ಇಯರ್ಸ್ ಟು 28 ಇಯರ್ಸ್ ಒಳಗಡೆ ಇರಬೇಕಾಗುತ್ತೆ. ನಂತರ ಏಜ್ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ 5 ಇಯರ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ 3 ಇಯರ್, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ 10 ಇಯರ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಕೋಬಹುದು. ಎಕ್ಸ್ ಸರ್ವಿಸ್ ಮೆನ್, ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮೆನ್ ನೀವಿಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ನಾವಿಲ್ಲಿ ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಅಥವಾ ರಿಸರ್ವೇಶನ್ ನಾವಿಲ್ಲಿ ಕೇಳ್ತಾ ಇದೀವಿ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಸ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸರ್ವೇಶನ್ ಫಾರ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್, ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಸ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಡೀಟೇಲ್ ಆಗಿ ನೀವು ಇಲ್ಲಿ ನೋಡ್ಕೋಬಹುದು. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್, ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಟ್ಸ್ ಈಕ್ವಲೆಂಟ್. ಎನಿ ಡಿಗ್ರಿ ಇಲ್ಲಿ ಕೇಳಿದರೆ, ಇಂತಹದ್ದೇ ಡಿಗ್ರಿ ಬೇಕಂತ ಇಲ್ಲಿ ಕೇಳಿಲ್ಲ. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ಗೋಸ್ಕರ. ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದ ಪಾರ್ಟಿಸಿಪೇಟಿಂಗ್ RRB. ಇಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ ಕೇಳಿದರೆ ಕರ್ನಾಟಕದಲ್ಲಿ ಕನ್ನಡ ಗೊತ್ತಿರಬೇಕಾಗುತ್ತೆ. ಔಟ್ ಆಫ್ ಸ್ಟೇಟ್ ನೀವು ಇಲ್ಲಿ ತಗೋಬೇಕು ಅಂದಾಗ ಹಿಂದಿ ಅಥವಾ ಇಂಗ್ಲಿಷ್ ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಟಾಪ್ ಅಲ್ಲಿ ಯಾವ ಯಾವ ಲ್ಯಾಂಗ್ವೇಜಸ್ ಯಾವ ಯಾವ ಸ್ಟೇಟ್ ಇದೆ ನೀವಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಡಿಸೈರಬಲ್ ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್, ನಿಮ್ಗೆ ಇಲ್ಲಿ ಕಂಪ್ಯೂಟರ್ ಆಪರೇಟ್ ಮಾಡೋದಕ್ಕೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಪೋಸ್ಟ್ ಇಲ್ಲಿ ಆಫೀಸರ್ ಸ್ಕೇಲ್, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಟ್ಸ್ ಈಕ್ವಲೆಂಟ್. ಬ್ಯಾಚುಲರ್ ಡಿಗ್ರಿ ಇಲ್ಲಿ ಕೇಳಿದರೆ, ಯಾವುದೇ ಡಿಗ್ರಿ ಅಂತ ಇಲ್ಲಿ ಕೇಳಿಲ್ಲ, ಆದ್ರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್. ಆದ್ರೆ ಕೆಲವೊಂದು ಡಿಗ್ರಿಗಳಿಗೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಅಗ್ರಿಕಲ್ಚರ್ ಡಿಗ್ರಿ ಇರಬಹುದು ಅಥವಾ ಹೊರಿಕಲ್ಚರ್ ಡಿಗ್ರಿ ಇರಬಹುದು ಅಥವಾ ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ಕೃಷಿ ಅಥವಾ ಸಾಕಾಣಿಕೆ ಅಥವಾ ಅರಣ್ಯ ಇಲಾಖೆ, ಈ ರೀತಿಯಾಗಿ ಕೆಲವೊಂದು ಸ್ಪೆಷಲ್ ಡಿಗ್ರಿಗಳನ್ನ ಇಲ್ಲಿ ಈ ಡಿಗ್ರಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ನೀವಿಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಇಲ್ಲಿ ನಾವು ಡಿಗ್ರಿ ಅಂದಾಗ ಹಲವಾರು ಕ್ಯಾಟಗರೀಸ್ ಬರುತ್ತೆ, ನೀವಿಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೋಸ್ಟ್ ಇಲ್ಲಿ ಆಫೀಸ್ ಸ್ಕೇಲ್ ಟು ಜನರಲ್ ಬ್ಯಾಂಕಿಂಗ್ ಆಫೀಸರ್ ಮ್ಯಾನೇಜರ್, ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ವಿತ್ ಎ ಮಿನಿಮಮ್ ಆಫ್ 50 ಮಾರ್ಕ್ಸ್ ಅಗ್ರಿಗೇಟ್. ಇಲ್ಲಿ ಪರ್ಸೆಂಟೇಜ್ ಸಹ ಕೇಳಿದರೆ. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್. ಯಾವ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಸಹ ನಾವಿಲ್ಲಿ ಅಪ್ಲೈ ಅನ್ನ ಮಾಡಬಹುದು, ಆದ್ರೆ ಕೆಲವೊಂದು ಡಿಗ್ರಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಇಲ್ಲಿ ಕೊಡ್ತಾರೆ. ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ ನೀವಿಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ನಂತರ ಈ ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಸಹ ಕೇಳಿದರೆ. 2 ಇಯರ್ಸ್ ಆಸ್ ಅನ್ ಆಫೀಸರ್ ಇನ್ ಎ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಯಾವುದೇ ಬ್ಯಾಂಕ್ ಅಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಕೌಂಟ್ಸ್ ರಿಲೇಟೆಡ್ ಅಥವಾ ಬ್ಯಾಂಕಿಂಗ್ ರಿಲೇಟೆಡ್ ವರ್ಕ್ ಅನ್ನ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ನೀವಿಲ್ಲಿ ಅಪ್ಲೈ ಮಾಡಬಹುದು. ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪೋಸ್ಟ್ ಇಲ್ಲಿ ಆಫೀಸರ್ ಸ್ಕೇಲ್ ಸೆಕೆಂಡ್, ಸ್ಪೆಷಲಿಸ್ಟ್ ಆಫೀಸರ್ಸ್ ಮ್ಯಾನೇಜರ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಫೀಸರ್, ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಈ ಪೋಸ್ಟ್ಗೆ ಪರ್ಟಿಕ್ಯುಲರ್ ಡಿಗ್ರಿಯನ್ನ ಕೇಳಿದರೆ. ಎಲೆಕ್ಟ್ರಾನಿಕ್ಸ್ ಅಥವಾ ಕಮ್ಯುನಿಕೇಶನ್ ಅಥವಾ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ನಿಮ್ದಿಲ್ಲಿ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಮಿನಿಮಮ್ 50 ಮಾರ್ಕ್ಸ್ ಇನ್ ಅಗ್ರಿಗೇಟ್ ನೀವಿಲ್ಲಿ ನೋಡ್ಕೋಬಹುದು. ನಂತರ ಸರ್ಟಿಫಿಕೇಟ್ಸ್ ಸಹ ನಿಮ್ಗಿಲ್ಲಿ ಬೇಕಾಗುತ್ತೆ. ASP, PHP, C++, ಜಾವಾ, ವಿಜುವಲ್ ಬೇಸಿಕ್, VB ಈ ರೀತಿಯಾದ ಕೋರ್ಸ್ಗಳ ಯಾವ್ದಾದ್ರು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ.
ಯಾವುದೇ ಕೋರ್ಸ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಿದ್ರು ಸಹ ಈ ಜಾಬ್ಗೆ ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬಹುದು. 1 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದರೆ ಇನ್ ರಿಲೆವೆಂಟ್ ಫೀಲ್ಡ್, ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿದೆ, ನೀವು ಇಲ್ಲಿ ಚಾರ್ಟೆಡ್ ಅಕೌಂಟಿಂಗ್ ಕಂಪ್ಲೀಟ್ ಮಾಡಿದಿರಾ, ಅದರ ಎಕ್ಸ್ಪೀರಿಯನ್ಸ್ ಸಹ ಇಲ್ಲಿ ಇದೆ ಅಂದ್ರೆ ನೀವು ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಲಾ ಇಲ್ಲಿ ಕೇಳಿದರೆ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಲಾ ಆರ್ ಇಟ್ಸ್ ಈಕ್ವಲೆಂಟ್ ವಿತ್ ಮಿನಿಮಮ್ 50% ಅಗ್ರಿಗೇಟ್ಸ್ ನೀವು ಇಲ್ಲಿ ನೋಡ್ಕೋಬಹುದು. ಟ್ರೆಸರಿ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್, ಈ ರೀತಿಯಾದ ಎಜುಕೇಶನ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ನೀವು ಇಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಎಕ್ಸ್ಪೀರಿಯನ್ಸ್ ಸಹ ನೀವು ಇಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಪೋಸ್ಟ್ ಇಲ್ಲಿ ಆಫೀಸರ್ ಸ್ಕೇಲ್ 3rd ಸೀನಿಯರ್ ಮ್ಯಾನೇಜರ್, ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ವಿತ್ ಮಿನಿಮಮ್ 50 ಮಾರ್ಕ್ಸ್ ಇನ್ ಅಗ್ರಿಗೇಟ್ 50% ಇಲ್ಲಿ ಕೇಳಿದರೆ ಎನಿ ಡಿಗ್ರಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಆದರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಈ ಕೆಲವೊಂದು ಪರ್ಟಿಕ್ಯುಲರ್ ಡಿಗ್ರಿಗಳಿಗೆ ಕೊಡ್ತಾರೆ. ಡಿಗ್ರಿ ಅಥವಾ ಡಿಪ್ಲೊಮೊ ಇಲ್ಲಿ ಕೇಳಿದರೆ ಡಿಗ್ರಿ ಆರ್ ಡಿಪ್ಲೊಮೊ ಇನ್ ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹೊರಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಡಿಗ್ರಿ ಅಥವಾ ಡಿಪ್ಲೊಮೊ ನೀವು ಇಲ್ಲಿ ಕಂಪ್ಲೀಟ್ ಮಾಡಿದ್ರು ಸಹ ಈ ಯಾವುದೇ ಫೀಲ್ಡ್ ಅಲ್ಲಿ ನೀವು ಈ ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡಬಹುದು. ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ಇಲ್ಲಿ ಕೊಟ್ಟಿದ್ದಾರೆ. SC/ST ಕ್ಯಾಂಡಿಡೇಟ್ ಅಥವಾ PWD ಕ್ಯಾಂಡಿಡೇಟ್ಸ್ ನಾವಿಲ್ಲಿ 175 ರುಪೀಸ್ ಪೇ ಮಾಡಬೇಕಾಗುತ್ತೆ. ಫಾರ್ ಆಲ್ ಅದರ್ 850 ರುಪೀಸ್. ಆಫೀಸರ್ ಸ್ಕೇಲ್ 1 to 3 ಪೋಸ್ಟ್ಗೆ. ನಂತರ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ SC/ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಇಲ್ಲಿ 175 ರುಪೀಸ್ ಪೇ ಮಾಡಬೇಕಾಗುತ್ತೆ. ಅದರ್ ಕ್ಯಾಂಡಿಡೇಟ್ಸ್ ಇಲ್ಲಿ 850 ರುಪೀಸ್ ಪೇ ಮಾಡಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಎಕ್ಸಾಮಿನೇಷನ್ ಸಹ ಇರುತ್ತೆ. ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಇಲ್ಲಿ 2 ಟೈಪ್ಸ್ ಆಫ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್, ನಂತರ ಮೇನ್ ಎಕ್ಸಾಮ್. 2 ಟೈಪ್ ಆಫ್ ಎಕ್ಸಾಮ್ ನೀವು ಇಲ್ಲಿ ಪಾಸ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಇಲ್ಲಿ ಪ್ರಿಪೇರ್ ಆಗೋದಕ್ಕೆ ಎಕ್ಸಾಮ್ ಟ್ರೈನಿಂಗ್ ಸಹ ನಿಮ್ಗೆ ಇಲ್ಲಿ ಇರುತ್ತೆ. ನೀವಿಲ್ಲಿ ಬೇಕಂದ್ರೆ ಆ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಬಹುದು. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಮಲ್ಟಿಪರ್ಪಸ್ ಪೋಸ್ಟ್ಗೋಸ್ಕರ ರೀಸನಿಂಗ್, ನ್ಯೂಮರಿಕಲ್ ಎಬಿಲಿಟಿ ನೀವು ಇಲ್ಲಿ ನೋಡ್ಕೋಬಹುದು. ಮೀಡಿಯಂ ಆಫ್ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್, ಮಾರ್ಕ್ಸ್, ಡ್ಯೂರೇಷನ್ಸ್ ನೀವು ಇಲ್ಲಿ ನೋಡ್ಕೋಬಹುದು. ಆಫೀಸರ್ ಸ್ಕೇಲ್ 1 ನೇಮ್ ಆಫ್ ದ ಟೆಸ್ಟ್ ಯಾವ ಸಬ್ಜೆಕ್ಟ್ ಬಗ್ಗೆ ಇಲ್ಲಿರುತ್ತೆ ನೀವು ಇಲ್ಲಿ ನೋಡ್ಕೋಬಹುದು. ರೀಸನಿಂಗ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಬಗ್ಗೆ ಇರುತ್ತೆ. ನಂತರ ಮೇನ್ ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಆಫೀಸರ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಪೋಸ್ಟ್ಗೋಸ್ಕರ ಯಾವ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ಸ್ ಇರುತ್ತೆ ನೀವು ಇಲ್ಲಿ ನೋಡ್ಕೋಬಹುದು. ಕಂಪ್ಯೂಟರ್ ನಾಲೆಡ್ಜ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ಈ ರೀತಿಯಾಗಿ ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಮೀಡಿಯಂ ಆಫ್ ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಡ್ಯೂರೇಷನ್ಸ್ ನೀವು ಇಲ್ಲಿ ನೋಡ್ಕೋಬಹುದು. ಆಫೀಸರ್ ಸ್ಕೇಲ್ 1 ನೇಮ್ ಆಫ್ ದ ಟೆಸ್ಟ್ ನೀವು ಇಲ್ಲಿ ನೋಡ್ಕೋಬಹುದು. ಯಾವ ಸಬ್ಜೆಕ್ಟ್ ಇರುತ್ತೆ, ಯಾವ ಸ್ಟೇಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಎಕ್ಸಾಮ್ ಇಲ್ಲಿ ನೀವು ನೋಡ್ಕೋಬಹುದು. ಕರ್ನಾಟಕದಲ್ಲಿ ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್. ಆಫೀಸರ್ ಸ್ಕೇಲ್ ಲೆವೆಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್. ಸಬ್ಜೆಕ್ಟ್ಸ್ ನೀವು ಇಲ್ಲಿ ನೋಡ್ಕೋಬಹುದು. ನಂತರ ಯಾವ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್, ಟೈಮ್ ನೀವು ಇಲ್ಲಿ ನೋಡ್ಕೋಬಹುದು. ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಯಾವ ಸಬ್ಜೆಕ್ಟ್ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ನಂತರ ಆಫೀಸರ್ ಸ್ಕೇಲ್ 3 ನೇಮ್ ಆಫ್ ದ ಸಬ್ಜೆಕ್ಟ್ಸ್ ಯಾವ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ಸ್ ಇರುತ್ತೆ ನಿಮ್ಗೆ. ಇಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸಹ ಇರುತ್ತೆ. ಟು ಬಿ ಅರೇಂಜ್ಡ್ ಬೈ RRBS. ಎಕ್ಸಾಮ್ ನೀವು ಇಲ್ಲಿ ಅಟೆಂಡ್ ಮಾಡೋದಕ್ಕೆ ಮುಂಚೆ ಎಕ್ಸಾಮ್ ಟ್ರೈನಿಂಗ್ ಸಹ ಇರುತ್ತೆ. ಆದ್ರೆ ಎಲ್ಲರಿಗೂ ಸಹ ಇಲ್ಲಿ ಟ್ರೈನಿಂಗ್ ಇರೋದಿಲ್ಲ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಮೇ ಬಿ ಅರೇಂಜ್ಡ್ ಬೈ ದ ರೀಜನಲ್ ರೂರಲ್ ಬ್ಯಾಂಕ್ಸ್ ಟು ಎ ಲಿಮಿಟೆಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, minority communities, ex-servicemen, persons with benchmark disabilities for the post assistant multi-purpose ನೀವು ಇಲ್ಲಿ ನೋಡಬಹುದು. ಜನರಲ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಯಾವುದೇ ಎಕ್ಸಾಮ್ ಟ್ರೈನಿಂಗ್ ಇರೋದಿಲ್ಲ. ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಮೈನಾರಿಟಿ ಕಮ್ಯುನಿಟೀಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಇವರಿಗೆ ಮಾತ್ರ ಇಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ. ನೀವಿಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ನಿಮಗೆ ಬೇಕು ಅಂದಾಗ ನೀವಿಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಐಡೆಂಟಿಟಿ ವೆರಿಫಿಕೇಶನ್ ಎಕ್ಸಾಮ್ ಹಾಲ್ಗೆ ನೀವು ಇಲ್ಲಿ ಹೋದಾಗ ಯಾವುದೇ ಒಂದು ID ಕಾರ್ಡ್ ಅನ್ನ ನೀವು ಇಲ್ಲಿ ತೋರಿಸಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಇರಬಹುದು, ಆಧಾರ್ ಕಾರ್ಡ್ ಇರಬಹುದು, ಅಥವಾ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್, ಈ ರೀತಿಯಾಗಿ ಯಾವುದೇ ID ಕಾರ್ಡ್ಸ್ ಅನ್ನ ನೀವು ಇಲ್ಲಿ ತೋರಿಸಬೇಕಾಗುತ್ತೆ. ರೇಷನ್ ಕಾರ್ಡ್ ಮತ್ತು ಲರ್ನರ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಎಕ್ಸೆಪ್ಟ್ ಮಾಡೋದಿಲ್ಲ. ID ಕಾರ್ಡ್ ರೀತಿಯಾಗಿ ಬೇರೆ ID ಕಾರ್ಡ್ಸ್ ಅನ್ನ ನೀವು ಇಲ್ಲಿ ತಗೊಂಡು ಹೋಗಬೇಕಾಗುತ್ತೆ.
ಹೌ ಟು ಅಪ್ಲೈ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಫೋಟೋಗ್ರಾಫ್ ಸೈಜ್ ಸಹ ಇಲ್ಲಿ ಕೊಟ್ಟಿದ್ದಾರೆ. 4.5 ಸೆಂಟಿಮೀಟರ್ 3.5 ಸೆಂಟಿಮೀಟರ್ ಫೋಟೋ ಸೈಜ್ ಇರಬೇಕು. ಸಿಗ್ನೇಚರ್ ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಒಂದು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಸಹ ಇರುತ್ತೆ, ಅದನ್ನ ನಾವಿಲ್ಲಿ ಬರೆದು ಸೈನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಇನ್ ಕ್ಯಾಪಿಟಲ್ ಲೆಟರ್ಸ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್. ನಾವಿಲ್ಲಿ ನಾರ್ಮಲ್ ಸೈನ್ ಮಾಡಬೇಕಾಗುತ್ತೆ, ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನಾವಿಲ್ಲಿ ಸೈನ್ ಮಾಡೋ ಹಾಗಿಲ್ಲ. ಯಾವ ರೀತಿಯಾಗಿ ನಾವಿಲ್ಲಿ ಸೆಂಟೆನ್ಸ್ ಕೇಸ್ ನಾವಿಲ್ಲಿ ಸೈನ್ ಮಾಡ್ತೀವಿ ಫಸ್ಟ್ ಲೆಟರ್, ಆ ರೀತಿಯಾಗಿ ನಾವಿಲ್ಲಿ ಸೈನ್ ಮಾಡಬೇಕಾಗುತ್ತೆ. ದ ಲೆಫ್ಟ್ ಥಂಬ್ ಇಂಪ್ರೆಷನ್ ಶುಡ್ ಬಿ ಪ್ರಾಪರ್ಲಿ ಸ್ಕ್ಯಾನ್ಡ್ ಅಂಡ್ ನಾಟ್ ಸ್ಮರ್ಜ್ಡ್. ಇಲ್ಲಿ ನಾವು ಸ್ಕ್ಯಾನ್ ಮಾಡಬೇಕಾದ್ರೆ ಸ್ಕ್ಯಾನ್ ಕ್ಲಾರಿಟಿ ಇರಬೇಕಾಗುತ್ತೆ. ಸ್ಕ್ಯಾನಿಂಗ್ ಮಾಡಿದಾಗ ಯಾವುದೇ ಒಂದು ಡಾಕ್ಯುಮೆಂಟ್ ಅಥವಾ ಥಂಬ್ ಇಂಪ್ರೆಷನ್ ಕ್ಲಾರಿಟಿ ಇಲ್ಲ ಅಂದ್ರೆ ಆ ರೀತಿಯಾದ ಸ್ಕ್ಯಾನಿಂಗ್ ಡಾಕ್ಯುಮೆಂಟ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ದ ಟೆಕ್ಸ್ಟ್ ಫಾರ್ ದ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇಸ್ ಆಸ್ ಫಾಲೋಸ್. ಇಲ್ಲಿ ನೀವು ನೋಡ್ತಾ ಇರಬಹುದು, ಈ 2 ಲೈನ್ಸ್ ಏನಿದೆ ವೈಟ್ ಪೇಪರ್ ಅನ್ನ ತಗೊಂಡು ಬ್ಲಾಕ್ ಇಂಕ್ ಅಲ್ಲಿ ನಾವಿಲ್ಲಿ ಬರೆದು ಸೈನ್ ಮಾಡಬೇಕಾಗುತ್ತೆ. ಆ ಕಾಪಿಯನ್ನ ಸಹ ನಾವಿಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಯಾವ ಯಾವ ಡಾಕ್ಯುಮೆಂಟ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿಯಾಗಿ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಪೇಮೆಂಟ್ ಮತ್ತು ಫೀಸ್ ಅನ್ನ ನಾವಿಲ್ಲಿ ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಬೇಕು, ಆಫ್ಲೈನ್ ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ. ಜನರಲ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಆನ್ಲೈನ್ ರಿಜಿಸ್ಟ್ರೇಷನ್ ಕೆಲವು ಡೇಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಆನ್ಲೈನ್ ಅಪ್ಲಿಕೇಶನ್ಸ್ ಇಲ್ಲಿ ಸ್ಟಾರ್ಟ್ ಆಗಿದೆ 7/6 27/6 ನಮ್ಗೆ ಇಲ್ಲಿ ಟೈಮ್ ಇರುತ್ತೆ, ನಾವಿಲ್ಲಿ ಅಪ್ಲೈ ಮಾಡಬಹುದು. ನಂತರ ಫೀನ ಪೇ ಮಾಡೋದಕ್ಕೆ 7/6 27/6 ನಮ್ಗೆ ಇಲ್ಲಿ ಟೈಮ್ ಇರುತ್ತೆ. ಡೌನ್ಲೋಡ್ ಫಾರ್ ಕಾಲ್ ಲೆಟರ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ 9/7 ನಮ್ಗಿಲ್ಲಿ ಟೈಮ್ ಇರುತ್ತೆ. ಯಾರಿಗೆಲ್ಲ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಬೇಕು ನೀವು ಇಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ನಿಮಗೆ ಎಕ್ಸಾಮ್ ಟ್ರೈನಿಂಗ್ ಸಹ ಇರುತ್ತೆ. ಇನ್ನು ಹೆಚ್ಚಿನ ಡೇಟ್ಸ್ ಇಲ್ಲಿ ಇದೆ. ಕಂಡಕ್ಟ್ ಫಾರ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ನೀವು ಇಲ್ಲಿ ನೋಡಬಹುದು 18/7 23/7 ಇಲ್ಲಿ ಇರುತ್ತೆ ನಿಮ್ಮ ಟ್ರೈನಿಂಗ್. ಜುಲೈ ಆಗಸ್ಟ್ ಅಲ್ಲಿ ನೀವು ಇಲ್ಲಿ ನೋಡ್ಕೋಬಹುದು ಡೀಟೇಲ್ ಆಗಿ. ಕೆಲವೊಂದು ರಿಸರ್ವೇಶನ್ ಸಹ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಯಾವ ಸ್ಟೇಟ್, ಯಾವ ಬ್ಯಾಂಕ್, ಯಾವ ಕ್ಯಾಸ್ಟ್ ಅವ್ರಿಗೆ ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಎಕ್ಸಾಮಿನೇಷನ್ ಸೆಂಟರ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಯಾವ ಸ್ಟೇಟ್, ಯಾವ ಸೆಂಟರ್. ಕರ್ನಾಟಕದಲ್ಲಿ ನೀವು ಇಲ್ಲಿ ನೋಡಬಹುದು ಬೆಂಗಳೂರು, ಬೆಳಗಾಂ, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗಾ, ಹುಬ್ಬಳ್ಳಿ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ನೀವಿಲ್ಲಿ ಯಾವ ಸೆಂಟರ್ ನಿಮ್ಗೆ ಇಲ್ಲಿ ನಿಯರ್ ಆಗುತ್ತೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್, ಇಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಫೋಟೋಗ್ರಾಫ್ ಯಾವ ರೀತಿಯಾಗಿ ಇರಬೇಕು, ಫೋಟೋಗ್ರಾಫ್ ಸೈಜ್ ಇಲ್ಲಿ ಕೊಟ್ಟಿದ್ದಾರೆ 4.5 ಇಂಟು 3.5 ಸೆಂಟಿಮೀಟರ್. ಫೋಟೋಗ್ರಾಫ್ ಮಸ್ಟ್ ಬಿ ಎ ರೀಸೆಂಟ್ ಪಾಸ್ಪೋರ್ಟ್ ಸ್ಟೈಲ್ ಕಲರ್ ಪಿಕ್ಚರ್. ವೈಟ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಕೇಳಿದರೆ ನೀವು ನೋಡಬಹುದು. ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಕಲರ್ ಫೋಟೋಗ್ರಾಫ್, ರೀಸೆಂಟ್ ಫೋಟೋಗ್ರಾಫ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಡೈಮೆನ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಫೋಟೋ ಸೈಜ್ ಸಹ 20 KB ಎಬೋ 50 KB ಬಿಲೋ ಇಲ್ಲಿ ಇರಬೇಕಾಗುತ್ತೆ. ನಂತರ ಸಿಗ್ನೇಚರ್ ಅಂಡ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂಡ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಡೈಮೆನ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಡೈಮೆನ್ಷನ್ ಸೈಜ್ ನೀವು ಇಲ್ಲಿ ನೋಡ್ಕೋಬಹುದು. ನಾವಿಲ್ಲಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬರೀಬೇಕಾದ್ರೂ ಸಹ ಸೆಂಟೆನ್ಸ್ ಕೇಸ್ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸ್ಕ್ಯಾನಿಂಗ್ ಡಾಕ್ಯುಮೆಂಟ್ಸ್ ಇಲ್ಲಿ ನೀವು ಡೀಟೇಲ್ ಆಗಿ ನೋಡ್ಕೋಬಹುದು. ಈ ಜಾಬ್ ನ ನೋಟಿಫಿಕೇಶನ್ ಲಿಂಕ್, ವೆಬ್ಸೈಟ್ ಅಡ್ರೆಸ್, ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಈ ಜಾಬ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು.